ನಾಲ್ಕು ಆಟಗಳ ನಡುವೆ ಈ ಬಾರಿ ನಡುವೆ ಸಿದ್ಧಲಿಂಗಪುರ ತಂಡ ಉತ್ತಮ ಒಂದು ಮುಂದಿನ ಪಂದ್ಯ SLN 700 ವಿರುದ್ಧವಾಗಿ ಕದಂಬ ಕೆನ್ನಾಡು. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗ. ಇದೀಗ ದಾಳಿಯಲ್ಲಿ ಪುರುಷೋತ್ತಮ್ ಪೊಲಾರ್ ಯಂಗ್ ಸ್ಟಾರ್ ಕುಂಬರಕೊಪ್ಪಲು ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ. ಕಲರ್ ಚೇಂಜ್ ಮಾಡಿ ಸ್ಕೈ ಬ್ಲಾಕ್ ಸ್ಕೈ ಬ್ಲೂ ಮತ್ತು ಬ್ಲಾಕ್ ಡಾರ್ಕ್ ಬ್ಲಾಕ್ ಫುಲ್ ಡಾರ್ಕ್ ಬೋನಸ್ ಕೊಟ್ಟು
ಥರ್ಡ್ ರೈಟ್. ಹೋಗಲ್ಲಿ ಅಲ್ಲಿ ಹೋಗಿ ಹೇಳೋದು 10% ಮುಂದಿನ ಪಂದ್ಯ ಸಾತನೂರು ವಿರುದ್ಧ ಕೆನ್ನಾಳು. ಎರಡು ತಂಡಗಳಿಗೆ ಇದು ದ್ವಿತೀಯ ಕರೆ. SLN ಸಾತನೂರು ತಂಡದ ವಿರುದ್ಧ ಕೆನ್ನಾಳು. ಎರಡು ತಂಡದ ನಾಯಕರೇ, ನಿಮಗೆ ಇದು ದ್ವಿತೀಯ ಕರೆ. ಪ್ರಸ್ತುತ ನಡೆದಿರತಕ್ಕಂಥ ಪಂದ್ಯ ಚಂದ್ರಮೌಳೇಶ್ವರ ಸಿದ್ದಲಿಂಗಪುರ ವಿರುದ್ಧ ಯಂಗ್ ಸ್ಟಾರ್ ಕುಂಬಾರ ಕೊಪ್ಪಲು. 5-4 ಪಂದ್ಯ ಸಾಗ್ತಾ ಇದೆ. 1 ಅಂಕಗಳ ಮುನ್ನಡೆಯಲ್ಲಿ ಚಂದ್ರಮೌಳೇಶ್ವರ ಸಿದ್ದಲಿಂಗಪುರ ತಂಡ. ಉತ್ತಮ ಒಂದು ಡಬಲ್ ಟೈ ಹೋಲ್ಡ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಯಂಗ್ ಸ್ಟಾರ್ ತಂಡದ ರಾಷ್ಟ್ರೀಯ ಆಟಗಾರ ನೂತನ್. ಮತ್ತೊಮ್ಮೆ ದಾಳಿಯಲ್ಲಿ ಪೊಲಾರ್ಡ್, ಪುರುಷೋತ್ತಮ ಉತ್ತಮ ದೇಹ ದಾಳಿಯನ್ನು ಹೊಂದಿರತಕ್ಕಂಥ ದಾಳಿಗಾರ. ದಾಳಿಯಲ್ಲಿ 1 ಅಂಕಗಳೊಂದಿಗೆ ತನ್ನ ತಂಡಕ್ಕೆ 1 ಅಂಕವನ್ನ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪುರುಷೋತ್ತಮ್. ಪ್ರಥಮಾರ್ಧದ ಪ್ರಥಮ ವಿರಾಮ ಕೋರಿಕೆ ಯಂಗ್ ಸ್ಟಾರ್ ತಂಡದ ನಾಯಕನಿಂದ. ಸಾತನೂರು ವಿರುದ್ಧ ಕೆನ್ನಾಳು. ಎರಡು ತಂಡಗಳಿಗೆ ಇದು ದ್ವಿತೀಯ ಕರೆ. ಗುರು ಸಾರು 5ರಲ್ಲಿ ಪಂದ್ಯ ದಾಳಿಯಲ್ಲಿ ಅಭಿಷೇಕ್, ಸಿದ್ದಲಿಂಗಪುರ ತಂಡದ ಯುವ ಆಲ್ರೌಂಡರ್ ಆಟಗಾರ. ನಮ್ಮ ಹಳ್ಳಿಕಾರ್ ದಿಲೀಪ್ ರವರಿಗೆ ನಿದ್ದೆ ಬರ್ತಾ ಇದೆ, ಒಂದು ಸ್ಪೆಷಲ್ ಟೀ ವ್ಯವಸ್ಥೆ ಮಾಡಿ. ರಕ್ಷಿತ್ ಪೂಜಾ, ಜೂನಿಯರ್ ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರ್. ರಕ್ಷಿತ್ ಪೂಜಾರಿ ಅವರ ಅದ್ಭುತವಾದಂತಹ ಒಂದು ಪವರ್ಫುಲ್ ಡ್ರೈವ್, ತನ್ನ ಬಲಿಷ್ಠ ಬಲವನ್ನ ಇಲ್ಲಿ ಬೆಳೆಸ್ಕೊಳ್ತಾ ಇಲ್ಲಿ ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ದಿವಾಕರಣ್ಣ ಅವರ ಊಟ ಆಯ್ತಾ? ಮಾಡಿ ಬೇಗ. ಈ ಕಬಡ್ಡಿ ಪಂದ್ಯಾವಳಿಗೋಸ್ಕರ ನಮ್ಮ ದಿವಾಕರಣ್ಣ ಅವರು ಸಹ ಅದ್ಭುತವಾದಂತಹ ಲೈಟಿಂಗ್ಸ್, ಸೌಂಡ್ಸ್ ವ್ಯವಸ್ಥೆಯೊಂದಿಗೆ ಈ ಟೆಂಟ್ ಹೌಸ್ ನ ಒಂದು ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿದ್ದಾರೆ. ದಾಳಿಯಲ್ಲಿ ಪ್ರಜ್ವಲ್, ಸಿದ್ದಲಿಂಗಪುರ ತಂಡದ ಪ್ರಮುಖ ದಾಳಿಗಾರ. ಮುಂದಿನ ಪಂದ್ಯ SLN ಸಾತನೂರು ವಿರುದ್ಧ ಕದಂಬ ಕೆನ್ನಾಳು. ಹೇಮಂತ್ ಹಾಗೂ ಚಿನ್ನು ಬೇಗ ಫೋನ್ ಪೇ ಮಾಡ್ಬಿಡಿ. ಈ ಬಾರಿ ಡೈವಿಂಗ್ ಟ್ಯಾಕಲ್, ವಾಟ್ ಅ ಕ್ಯಾಚ್. 7 ಈಚ್. ಸಿದ್ದಲಿಂಗಪುರ ವಿರುದ್ಧ ಕುಂಬಾರ ಕೊಪ್ಪಲು, ವಾಟ್ ಅ ಮ್ಯಾಚ್. ಪಂದ್ಯದ ಆರಂಭಿಕ ಹಂತದಿಂದಲೂ ಸಹ ರೋಚಕ ಕ್ಷಣಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. 4 ಆಟಗಳ ನಡುವೆ ದಾಳಿಯಲ್ಲಿ ಯಂಗ್ ಸ್ಟಾರ್ ಕುಂಬಾರ ಕೊಪ್ಪಲು ತಂಡದ ಪುರುಷೋತ್ತಮ್ ಪೊಲಾರ್ಡ್, ಇಲ್ಲಿ ಪ್ರಜ್ವಲ ಡೈವಿಂಗ್. ಕೌಶಿಕ್ ಅವರಿಂದ ಒಂದೊಳ್ಳೆ ಟ್ಯಾಕಲ್. 8-7ರಲ್ಲಿ ಪಂದ್ಯ.
ಸಿದ್ಧಲಿಂಗಪುರ ವಿರುದ್ಧ ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು. ಮುಂದಿನ ಪಂದ್ಯ SLN 700 ವಿರುದ್ಧ ಕದಂಬ ಕೆನ್ನಾಳು. ಅಭಿಷೇಕ್ ಸಿದ್ಧಲಿಂಗಪುರ ತಂಡದ ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡ್ತಾ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ರಜತ್ ಕೋಟಿಯಾ. ಥರ್ಡ್ ರೈಟ್. ಇಟ್ಸ್ ಅ 2 or tie. ಡಿಸೈಡೆಡ್ ನಲ್ಲಿ ದರ್ಶನ್. ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. 5 ಆಟಗಾರರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಇಟ್ಸ್ ಅ 2 or tie. ದಿವಾಕರಣ ಲ್ಯಾಪ್ಟಾಪ್ ಸೌಂಡ್. ಎಸ್, ವೇಗದ ದಾಳಿ. 1 ಅಂಕದ ಸೇರ್ಪಡೆ ಆಗ್ತದೆ. ನೂತನ್ ಕೆ ಅವರಿಂದ ಡೈವಿಂಗ್ ಟ್ಯಾಕಲ್ ನ ಪ್ರಯತ್ನ ಆಯಿತು. 9-7. ಥರ್ಡ್ ರೈಟ್. ದಾಳಿಯಲ್ಲಿ ಭರತ. It's a 2 or tie. Yes, ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಡಿಸೈಡೆಡ್ ಆಗಿತ್ತು, ವೇಟ್ ಮಾಡಬಹುದಾಗಿತ್ತು. 9-9. ವಾಟ್ ಅ ಮ್ಯಾಚ್. ಎರಡು ಬಲಿಷ್ಠ ತಂಡಗಳ ನಡುವೆ ರೋಚಕ ಹಡಾಣಿ. ಈ ಬಾರಿ ರಕ್ಷಿತ್ ಪೂಜಾರಿ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ. 700 ವಿರುದ್ಧ ಕೆನ್ನಾಡು. ಎಸ್, ಈ ಬಾರಿ ಬಿಗಿಯಾದಂತಹ ಒಂದು ಟ್ಯಾಕಲ್. ವಾಟ್ ಅ ಕ್ಯಾಚ್. ಸೂಪರ್ ಟ್ಯಾಕಲ್. ಎಸ್ ಕ್ಯಾಪ್ಟನ್, 5 minutes ಫಾರ್ ಫುಲ್ ಟೈಮ್. 11-10. ದಾಳಿಯಲ್ಲಿ ದರ್ಶನ್. ಒಂದು ಎಂಟಿ ರೈಡೊಂದಿಗೆ ವಾಪಸ್ ಆಗಿದ್ದಾರೆ. 11-10. ಮತ್ತೆ ದಾಳಿಯಲ್ಲಿ ಪುರುಷೋತ್ತಮ್ ಪಲಾಡ್, ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು ತಂಡದ ಒಬ್ಬ ಪ್ರಮುಖ ದಾಳಿಗಾರ. 4 ಆಟಗಾರರ ನಡುವೆ ಈ ಬಾರಿ ಡೈವಿಂಗ್ ಟ್ಯಾಕಲ್. ಎಸ್ ಕ್ಯಾಪ್ಟನ್, 4 minutes ಫಾರ್ ಫುಲ್ ಟೈಮ್. ಸಿದ್ಧಲಿಂಗಪುರ ತಂಡದ SV ಅವರಿಂದ ಒಂದೊಳ್ಳೆ ಡೈವಿಂಗ್ ಟ್ಯಾಕಲ್ ನೊಂದಿಗೆ ತಂಡಕ್ಕೆ ಇಲ್ಲಿ ಆಪತ್ತು ಬಾಂಧವನಾಗಿದ್ದಾನೆ. 12-10. ದರ್ಶನ್ ದಾಳಿಯಲ್ಲಿ ಸಿದ್ಧಲಿಂಗಪುರ ತಂಡದ ಯುವ ದಾಳಿಗಾರ ರಜತ್ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಥರ್ಡ್ ರೈಟ್. ಇಟ್ಸ್ ಅ 2 or tie. 5 ಆಟಗಾರರ ನಡುವೆ ದಾಳಿಯಲ್ಲಿ ದರ್ಶನ್. ರೈಟ್ ಕಾರ್ನರ್ ಭಾಗದಲ್ಲಿ ನೂತನ್, ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಜತ್ ಕೋಟಿಯಾನ್. ಇಬ್ಬರು ಅನುಭವಿ ಡಿಫೆಂಡರ್ಗಳ ನಡುವೆ ದಾಳಿಯಲ್ಲಿ ಸಿದ್ಧಲಿಂಗಪುರ ತಂಡದ ದರ್ಶನ್. ಸಾಕಷ್ಟು ಒಳನುಗಿದ್ರು, ರೋಲ್ ಆದ್ರು, ಆದ್ರೆ ರಜತ್ ಅವರಿಂದ ಟ್ಯಾಕಲ್ ಬಂತು. ಸಹ ಆಟಗಾರ ಅಲ್ಲಿ ಒಳ್ಳೆ ಡ್ಯಾಶ್ ಮೂಲಕ ಇಲ್ಲಿ ಅಂಕಣದಿಂದ ಹೊರ ಹಾಕಿದ್ದಾರೆ. ಸೆಕೆಂಡ್ ರೈಡ್. ಪೊಲಾಡಿಗೆ ಟ್ಯಾಕಲ್ ಮಾಡಿಲ್ವಾ?
12-11 ಒಂದು ಅಂಕದ ಮುನ್ನಡೆಯಲ್ಲಿ ಸಿದ್ಧಲಿಂಗಪುರ. ದಾಳಿಯಲ್ಲಿ ರಕ್ಷಿತ್ ಪೂಜಾರಿ ಡಿಫೆನ್ಸ್ ಭಾಗದಲ್ಲಿ ಒಳ್ಳೆ ಕಂಟ್ರೋಲಿಂಗ್ ಪವರ್ ಅನ್ನು ಸೈಲಿ ಕಾಣಬಹುದಾಗಿದೆ. ಅಭಿಷೇಕ್ 12-11. ಮುಂದಿನ ಪಂದ್ಯ SLN ಸಾತ್ನೂರು ವಿರುದ್ಧ ಕದಂಬ ಕೆನ್ನಾಡು. ಅದಾದ ನಂತರ ಪಂದ್ಯ ಲಕ್ಷ್ಮೀದೇವಿ ನಾಗನಹಳ್ಳಿ ಎ ವಿರುದ್ಧ ಪಟ್ಟ ಸೋಮನಹಳ್ಳಿ. ಕ್ಯಾಪ್ಟನ್ ಲಾಸ್ಟ್ 2 minutes to go. ಕೊನೆಯ 2 ನಿಮಿಷದ ಆಟ. ಥರ್ಡ್ ರೈಟ್ ಇಟ್ಸ್ ಅ 2 tie. ಹಳ್ಳಿಕರ್ ದಿಲೀಪ್ ಅವರಿಗೂ ಸಹ ಟೆನ್ಷನ್ ಆಗ್ತಾ ಇದೆ, ಮ್ಯಾಚ್ ಏನಾಗ್ಬೋದು ಅಂತ ಹೇಳಿ. ಎಸ್ ಈ ಬಾರಿ ರಕ್ಷಿತ್ ಪೂಜಾರಿ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. 12 ಈಚ್. ಒಂದು ಅದ್ಭುತವಾದಂತಹ ಪಂದ್ಯ. ಎರಡು ತಂಡದಲ್ಲೂ ಸಹ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡುತ್ತಾ ರಕ್ಷಿತ್ ಪೂಜಾರಿ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ಮಾಡು ಇಲ್ಲವೇ ಮಾಡಿ, ಒಂದಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. 7 ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತ ನೂತನ್ ಅವರಿಂದ ಟ್ಯಾಕಲ್ ಬಂತು. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಎರಡು ತಂಡದ ನಾಯಕರೇ ಕೊನೆಯ 1 ನಿಮಿಷದ ಆಟ ಬಾಕಿ ಇರುವಂತೆ 13-12. ಕೊನೆಯ ಕ್ಷಣದಲ್ಲಿ ಸಿದ್ಧಲಿಂಗಪುರ ತಂಡದ ಆಟಗಾರರು ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು. ಸೂಪರ್ ಟೆಕಲ್ ಆನ್ ಆಗಿದೆ. ಹ್ಯಾಂಡ್ ಟಚ್ ನ ಪ್ರಯತ್ನ. 14-12. ಮುಂದಿನ ಪಂದ್ಯ SLN ಸಾತ್ನೂರು ವಿರುದ್ಧ ಕದಂಬ ಕೆನ್ನಾಡು. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಪ್ರವೇಶ ದ್ವಾರದ ಬಳಿ ಆಗಮಿಸಿ. ತಂಡದ ನಾಯಕರೇ ತಮಗಿದು ಅಂತಿಮ ಕರೆ. ದಾಳಿಯಲ್ಲಿ ಸಿದ್ಧಲಿಂಗಪುರ ತಂಡದ SV ಕಿಕ್ ಮಾಡಿದ್ರು. ಈ ಬಾರಿ ಸ್ವಲ್ಪ ಫುಟ್ವರ್ಕ್ ಮಿಸ್ ಆಯ್ತು. ಮಿಡ್ ಲೈನ್ ಅನ್ನ ರೀಚ್ ಆಗುವಂತ ಎಲ್ಲ ಅವಕಾಶ ಇತ್ತು, ಆದ್ರೆ ಕವರ್ ಭಾಗದಲ್ಲಿದ್ದಂತಹ ಆಟಗಾರರು ಸಹ ಅಷ್ಟೇ ವೇಗವಾಗಿ ಅಲ್ಲಿ ಭರತ್ ಕೂಡ ಅಲ್ಲಿ ಹೆಲ್ಪ್ ಮಾಡಿದ್ರು. 17-12 1+2 3 ಪಾಯಿಂಟ್ ಬಾಲು. ಇದರೊಂದಿಗೆ ಪಂದ್ಯ ಮುಕ್ತಾಯವಾಗಿದೆ. ಪಂದ್ಯದ ಆರಂಭಿಕ ಹಂತದಿಂದಲೂ ಸಹ ಸಿದ್ಧಲಿಂಗಪುರ ತಂಡ ಮುನ್ನಡೆಯಲ್ಲಿದ್ರು, ಆದ್ರೆ ಕೊನೆಯ ಕ್ಷಣದಲ್ಲಿ ಲೋನ ಅಂಕವನ್ನ ನೀಡುವುದರ ಮೂಲಕ ಯಂಗ್ಸ್ಟಾರ್ ಕುಂಬರಕೊಪ್ಪಲು ತಂಡ ಟೀಮ್ ಬರಲ್ವಾ?